ಬೆಂಗಳೂರಲ್ಲಿ ಸುಮಾರು ಆಟೋಗಳ ದಾಖಲಾತಿ ಇಲ್ಲದೆ ಇದ್ದಂತದ್ನೆಲ್ಲನೂ ಕೂಡ ಸ್ಟಾಪ್ ಮಾಡಿ ಇವನ್ ಗಾಡಿಗಳನ್ನ ಸೀಜು ಮಾಡ್ತಾ ಇದ್ದಾರೆ. ಒಳ್ಳೆ ವಿಚಾರ. ಯಾಕೆ ಅಂತಂದ್ರೆ ನಮ್ಮೂರಲ್ಲಿರುವಂತ ಯಾವುದೇ ಒಂದು ಗಾಡಿಗಳಾದ್ರೂ ಲೀಗಲ್ ಆಗಿ ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಆಶಯ. ನನಗೆ ಅದರಲ್ಲಿ ಯಾವುದೇ ರೀತಿ ಆಕ್ಷೇಪಣೆ ಇಲ್ಲ. ಇವತ್ತೊಂದು ನ್ಯೂಸ್ ಬಂತು, ಆಟೋದಲ್ಲಿ ಪಾಪ ಒಂದು 500,000 ರೂಪಾಯಿ ಕೊಡ್ತಾರೆ ಅಂತಂದ್ಬಿಟ್ಟು ಫಿಲಮ್ದು ಅಥವಾ ಯಾವ್ದೋ ಒಂದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ನ ಹಾಕಿರ್ತಾರೆ. ಅದಕ್ಕೆ ರೂಲ್ಸ್ ಹೆಂಗಿದೆ ಅಂತಂದ್ರೆ ವರ್ಷಕ್ಕೆ 5,000 ರೂಪಾಯಿ ಕಟ್ಟಿದ್ರೆ ಮಾತ್ರ ಆಟೋಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ನ ಹಾಕ್ಬೇಕು ಅಂತ. ಆದ್ರೆ ಅದನ್ನ ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ಪಾಪ ಆಟೋದವರು ಅದನ್ನ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇವನ್ ಆರ್ಟಿಒ ಅಧಿಕಾರಿಗಳು ಹಿಡಿದು 5,000 ರೂಪಾಯಿವರೆಗೂ ಕೂಡ ಒಂದೊಂದು ಆಟೋಗೆ ಫೈನ್ ಕಟ್ತಾ ಇದಾರಂತೆ. ಅದನ್ನು ಕೂಡ ಒಪ್ಕೊಂತೀನಿ, ನನ್ಗೆ ಅದರಲ್ಲೂ ಆಕ್ಷೇಪಣೆ ಇಲ್ಲ. ನನ್ನ ಕ್ವಶನ್ ಏನಪ್ಪಾ ಅಂತಂದ್ರೆ, ಇವಾಗ ಇದೇ ಬೆಂಗಳೂರಲ್ಲಿ ಓಡಾಡಂತ ನಮ್ಮ BMTC ಬಸ್ಗಳಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಆಡ್ ಕೊಟ್ರೆ ಪರವಾಗಿಲ್ಲ, ಇಡೀ ಬಸ್ನೇ ಫುಲ್ ರ್ಯಾಪ್ ಮಾಡ್ಬಿಟ್ಟು ಕಲರ್ ಚೇಂಜ್ ಮಾಡಿ ಅದನ್ನ ಎಕ್ಕುಡಿಸ್ತಾ ಇದ್ದಾರೆ. ಈಗ ನನ್ನ ಕ್ವಶನ್, RC ಕಾರ್ಡ್ ಅಲ್ಲಿ ಗಾಡಿಗೆ ಅಂತ ಒಂದು ಕಲರ್ ಇರುತ್ತೆ, ತಂಬಾಕು ಕೇಸರಿನ ತಿನ್ನಿ ಅಂತಾನೂ ಆಡ್ ಕೊಟ್ಟಿದ್ರು, ಅದನ್ನ ಸದ್ಯ ವಾಪಸ್ ತಗೊಂಡಿದ್ದಾರೆ. ಈಗ ಆ ಆಡ್ ಗಳನ್ನೆಲ್ಲ ಹಾಕಿದ್ರೆ ಅದು ಲೀಗಲ್ಲ. ಆಟೋದವ್ರಿಗೊಂದು ನ್ಯಾಯ, ಸರ್ಕಾರದ ಬಸ್ಗೊಂದು ನ್ಯಾಯ. ಫಸ್ಟ್ ಆಫ್ ಆಲ್ ರೂಲ್ಸ್ ನ ಮಾಡಿದ್ಮೇಲೆ ಸರ್ಕಾರದವ್ರು ಅದನ್ನ ಪಾಲಿಸ್ಬೇಕು. ಅದಾದ ಮೇಲೆ ಜನಗಳಿಗೆ ಹೇಳ್ಬೇಕು. ಪಾಪ 500,000 ರೂಪಾಯಿಗೆ ಆಡ್ ನ ಹಾಕೊಂಡಿರೋರನ್ನ ನಾನು ಹಿಡಿಬೇಡಿ ಅಂತ ಹೇಳ್ತಾ ಇಲ್ಲ, ಕಾನೂನಾತ್ಮಕವಾಗಿ ಅದು ತಪ್ಪಿದ್ರೆ ಹಿಡೀರಿ, ಆದ್ರೆ BMTC ಬಸ್ ಹಿಡೀರಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗೂ ಈ ರೀಲು ಶೇರ್ ಆಗ್ಲಿ. ಸೊ ಈಗ ಆಟೋದವ್ರಿಗೆ ಆಗಿರೋ ತರ ಅವರು ಫೈನ್ ಕಟ್ಟಂಗ್ ಆಗ್ಲಿ ಅಷ್ಟೇ ಹೇಳ್ತಾ ನಾನು ನಿಮ್ಮ ಕಿತ್ತಡಿಕೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.